ಮಧ್ಯರಾತ್ರಿ 1 ಗಂಟೆ ಬಳಿಕ ಗೊಂಬೆಯಾಕಾರದ ಅದೇನೋ ವಿಚಿತ್ರ ವಸ್ತು ಸಂಚರಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಂಧ್ರ ಪ್ರದೇಶದ ಕುಪ್ಪಂನ ಎಚ್ಪಿ ರಸ್ತೆಯಲ್ಲಿ ಅಳವಡಿಸಲಾಗಿದ್ದಂತಹ ಸಿಸಿಟಿವಿಯಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಮಧ್ಯರಾತ್ರಿ 1:30ರಿಂದ 2 ಗಂಟೆ ತನಕ ಈ ದೃಶ್ಯ ಕಾಣಿಸ್ತಾ ಇರುವಂತದ್ದು. ಈ ದೃಶ್ಯಾವಳಿಯಲ್ಲಿ ಬೊಂಬೆ ಹಾಗೂ ಮಗುವಿನ ಮಾದರಿಯ ದೃಶ್ಯಗಳು ಕಾಣಿಸಿಕೊಂಡಿವೆ. ಇದನ್ನ ನೋಡಿದವರಲ್ಲಿ ಈ ಘಟನೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಸಾಕಷ್ಟು ಅಚ್ಚರಿ ಹಾಗೂ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಇದು ಏನು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾವುದಾದ್ರೂ ಬೆಳಕಿನ ಚಮತ್ಕಾರಣ ಅಥವಾ ನಿಜವಾಗ್ಲೂ ಕೂಡ ಅಲ್ಲೇನಾದ್ರೂ ಆತಂಕ ಪಡುವಂಥದ್ದು ಇದೆಯಾ ಜನ ಅನ್ನುವಂಥದ್ದು ಈಗ ಅಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆಂಧ್ರದ ಕುಪ್ಪಂನಲ್ಲಿ ಆಗಿರುವಂತಹ ಘಟನೆಯ ದೃಶ್ಯ ಅದು. ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ ಇದು. ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ರಾತ್ರಿ 1:30ರಿಂದ 2 ಗಂಟೆಯ ವೇಳೆಗೆ ಆಗಿದೆ ಇದು. ಒಂದು ರೀತಿ ಏನೋ ಗೊಂಬೆ ಆಕಾರದ ವಸ್ತು ರೀತಿ ಕಾಣುತ್ತೆ, ಅಥವಾ ಯಾವುದೋ ಪ್ಲಾಸ್ಟಿಕ್ ಕವರ್ ರೀತಿ ಕೂಡ ಇದು ಕಾಣಿಸ್ತಾ ಇದೆ. ಅದೇ ಬಟ್ ಅದು ಕೂಡ ಸ್ಪಷ್ಟ ಇಲ್ಲ. ಆದರೆ ಇದರಲ್ಲಿ ಮೂವ್ಮೆಂಟ್ ಕೂಡ ಇದೆ, ಬರೀ ಒಂದು ಕಡೆ ನಿಂತಿಲ್ಲ ಇದು. ಅತ್ತಿಂದಿತ್ತ ಇತ್ತಿಂದತ್ತ ಮೇಲೆ ಕೆಳಗೆ ಈ ವಸ್ತು ಆಬ್ಜೆಕ್ಟ್ ಏನಿದೆ ಇದು ಮೂವ್ಮೆಂಟ್ ಆಗ್ತಿರುವ ದೃಶ್ಯ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಇದೇ ಈಗ ಸಾಕಷ್ಟು ಅಚ್ಚರಿಗೆ ಕಾರಣವಾಗಿರುವಂಥದ್ದು. ಏನಿದು ಈ ರೀತಿ ರೆಕಾರ್ಡ್ ಆಗಿರುವಂತಹ ಈ ಆಬ್ಜೆಕ್ಟ್, ಈ ವಿಚಿತ್ರ ವಸ್ತು ಏನು ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ. ರಾಜೇಂದ್ರ, ಏನಿದು ರೆಕಾರ್ಡ್ ಆಗಿರುವಂತದ್ದು ಫುಟೇಜ್ನಲ್ಲಿ? ಅಮರ್ ಪ್ರಸಾದ್, ಇದೇನಂದ್ರೆ ಇದು ಆಂಧ್ರದ ಕುಪ್ಪಂ ಏನಿದೆ, ಕುಪ್ಪಂ ಪಟ್ಟಣದ HP ರೋಡ್ ಅಂತ ಹೇಳಿ ಅಲ್ಲಿ ಒಂದು ರಸ್ತೆಯಲ್ಲಿ ಅಳವಡಿಸಿರುವಂತ ಒಂದು CC ಕ್ಯಾಮೆರಾದಲ್ಲಿ ಇದು ರೆಕಾರ್ಡ್ ಆಗಿರುವಂತದ್ದು. ಪ್ರಮುಖವಾಗಿ ಇದು ಬೆಳಕಿನ ರೀತಿಯಲ್ಲಿ, ಅಂದ್ರೆ ಮೊದಲು ಸಣ್ಣದಾದ ಬೆಳಕಿನ ರೂಪದಲ್ಲಿ ಬರುತ್ತೆ. ಅದಾದ ನಂತರದಲ್ಲಿ ಅದು ಒಂದು ಬೊಂಬೆಯ ಆಕಾರವನ್ನ ಪಡೆದುಕೊಂಡು ಆ ಬೆಳಕು ಅಲ್ಲೇ ಸಾಕಷ್ಟು ಏನು ಸುಮಾರು ಒಂದರಿಂದ 3 ನಿಮಿಷಗಳ ಕಾಲ ಅದು ಅಲ್ಲೇ ಇರುತ್ತೆ. ಮತ್ತೆ ಅದು ಅದೇ ರೀತಿ ಮಾಯ ಆಗತ್ತೆ. ಇದು ಸುಮಾರು ಏನು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಮತ್ತೆ ಇದು ಒಂದು ದಿನ ಕಾಣಿಸಿರೋದಲ್ಲ, ಇದು ಸುಮಾರು 1 ವಾರ ಇದು ಕಂಟಿನ್ಯೂಸ್ ಆಗಿ ಅದೇ ರೀತಿ ಏನು ರೆಕಾರ್ಡ್ ಆಗಿರುವಂತದ್ದು. ಇದು ಏನು ಆ ಕಚೇರಿಯಲ್ಲಿದ್ದಂತ ಒಂದು CC ಕ್ಯಾಮೆರಾ ಫುಟೇಜ್ ಅನ್ನ ಇದು ನೋಡುವಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಇವರು ಏನು ಕಳೆದ 1 ವಾರಗಳ ಏನು ಫುಟೇಜ್ ಅನ್ನ ಗಮನಿಸಿದಂತ ಸಂದರ್ಭದಲ್ಲಿ ಮಧ್ಯರಾತ್ರಿ 1:30ರಿಂದ 2 ಗಂಟೆ ಸುಮಾರಿನಲ್ಲಿ ಪ್ರತಿದಿನ ಕೂಡ ಇದು ಕಾಣಿಸಿರುವಂತದ್ದು. ಆದ್ರೆ ಇದು ಏನು ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಜೊತೆಗೆ ಇದು ಏನು ಇವರು ಸಿಸಿ ಕ್ಯಾಮೆರಾ ಫುಟೇಜ್ ಸಿಕ್ತು, ಇದಾದ ನಂತರದಲ್ಲಿ ಕೂಡ ಇವರು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆದ್ರೆ ಅದು ಮತ್ತೆ ಕಂಡು ಬರ್ತಾ ಇಲ್ಲ. ಅಂದ್ರೆ ಇವ್ರು ಹೇಳೋ ಪ್ರಕಾರ ಈ ಅಮಾವಾಸ್ಯೆ ಮತ್ತೆ ಪೌರ್ಣಮಿ ಹಿಂದೆ ಮುಂದೆ ದಿನಗಳಲ್ಲಿ ಇದು ಕಂಡು ಬರ್ತಾ ಇರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದು ಏನು ಅನ್ನುವಂಥದ್ದು ಇನ್ನು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದ್ರೆ ಆ ಬೆಳಕಿನ ರೂಪದಲ್ಲಿ ಬಂದು ಸುಮಾರು 2ರಿಂದ 3 ನಿಮಿಷಗಳ ಕಾಲ ಅದು ಅಲ್ಲೇ ಕಂಡು ಬರುತ್ತೆ. ಅದಾದ ನಂತರದಲ್ಲಿ ಅದು ಕಾಣದಂತೆ ಮಾಯ ಆಗತ್ತೆ. ಇದು ಸಾಕಷ್ಟು ಕುತೂಹಲ ಕೆರಳಿಸಿರುವಂತದ್ದು ಅಮರ್ ಪ್ರಸಾದ್. ಸೊ ಈಗ ಜನ ಏನು ಹೇಳ್ತಿದ್ದಾರೆ? ಆತಂಕಕ್ಕೊಳಗಾಗಿದ್ದಾರೆ ಹೇಗೆ ಆ ಪ್ರದೇಶದಲ್ಲಿ? ಅಂದ್ರೆ ಇದು ಬೊಂಬೆ ರೂಪದಲ್ಲಿ ಅದು ಗೋಚರ ಆಗ್ತಾ ಇರುವಂತದ್ದು, ಮತ್ತೆ ಅದು ಬೆಳಕಿನ ರೂಪದಲ್ಲಿ ಇರುವಂತದ್ದು. ಇದು ನಿಜವಾಗ್ಲೂ ಅದು ಬೆಳಕ ಅಥವಾ ಬೇರೆ ರೀತಿಯ ಅಂದ್ರೆ ಅನ್ಯ ಗ್ರಹ ಜೀವಿಗಳದೇನಾದ್ರೂ ಚಿತ್ರ ಅಲ್ಲೇನಾದ್ರೂ ಮೂಡ್ ಬರ್ತಾ ಇದೆಯಾ, ಅಥವಾ ಬರೀ ಕ್ಯಾಮ್ರಾ ಕಣ್ಣಲ್ಲಿ ಮಾತ್ರ ಕಂಡು ಬರ್ತಾ ಇರುವಂತದ್ದು, ಮತ್ತೆ ಮನುಷ್ಯರಿಗೆ ಕಣ್ಣಿಗೆ ಕಾಣದಿರೋ ರೀತಿನಲ್ಲಿ ಅದೇನಾದ್ರೂ ಇದೆಯಾ ಅನ್ನುವಂಥದ್ದು ಅಲ್ಲಿನ ಜನರಲ್ಲಿ ಉಂಟಾಗಿರುವಂತ ಗೊಂದಲ ಮತ್ತೆ ಒಂದ್ ರೀತಿಯ ಆತಂಕ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಬೇರೆ ಅನ್ಯ ಗ್ರಹ ಜೀವಿನೋ ಅಥವಾ ಬೇರೆ ಏನಾದ್ರೂ ವಾಮಾಚಾರ ಅಥವಾ ಈ ರೀತಿಯ ತೊಂದರೆಗಳಾಗಿ ಅಲ್ಲಿ ಸ್ಥಳೀಯರಿಗೆ ಏನಾದ್ರೂ ತೊಂದರೆ ಆಗತ್ತಾ ಅನ್ನುವಂಥದ್ದು ಅಲ್ಲಿ ಜನರಲ್ಲಿ ಇರುವಂತ ಆತಂಕ. ಹಾಗಾಗಿ ಅದು ಮತ್ತೆ ಅದನ್ನ ಇವಾಗ CC ಕ್ಯಾಮೆರಾ ಫುಟೇಜ್ ಅಲ್ಲಿ ಏನ್ ಸಿಕ್ಕಿದೆ, ಅದಾದ ನಂತರದಲ್ಲಿ ಅವರು ಈಗ ಕಳೆದ ಏನು 1 ವಾರದಿಂದನೂ ಕೂಡ ಮತ್ತೆ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನು 1:30ರಿಂದ 2 ಗಂಟೆ ಸುಮಾರಿನಲ್ಲಿ ಕಾಣುತ್ತೆ. ಈ ಸಮಯದಲ್ಲಿ ಮತ್ತೆ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೆ ಅದು ಕಂಡು ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಗಿರುವಂತ ವಿಷಯ ಅಮರ್ ಪ್ರಸಾದ್. ಧನ್ಯವಾದ ರಾಜೇಂದ್ರ.